ನಮಸ್ಕಾರ ಪ್ರಿಯ ವೀಕ್ಷಕರೇ. ಇವತ್ತು ಕಲ್ಲಂಗಡಿ ಪ್ಲಾಂಟೇಷನ್ ಮಾಡಿಬಿಟ್ಟು ನಾವು 46 ದಿವಸ ಆಯಿತು. ಇವತ್ತು ಡೇಟ್ ಫೆಬ್ರವರಿ 1, 2025 2025 ಫೆಬ್ರವರಿ 1. ನಾವು ಪ್ಲಾಂಟೇಷನ್ ಮಾಡಿದ್ದು ಡಿಸೆಂಬರ್ 18ರಂದು. ಇವತ್ತು ಎಕ್ಸಾಕ್ಟಾಗಿ 46 ದಿವಸ ಆಗುತ್ತೆ. ಇದು ದಿಲ್ಕಾಶ್ ವೆರೈಟಿ, ಇದು ಬಯರ್ ಸೆಮ್ನಿಸ್ ದಿಲ್ಕಾಶ್ ವೆರೈಟಿ. ಇದು ಇವತ್ತು ಮಾಡ್ತಾ ಇರೋದು ನಾವು 7ನೇ ಸ್ಪ್ರೇ ವೀಕ್ಷಕರೇ. ಸ್ವಲ್ಪ ಫಂಗಿಸೈಡು ಇದೆ ಅಂತ ಅನಿಸ್ತಾ ಇದೆ ನಮಗೆ. ಯಾಕಂದರೆ ಎಲೆಗಳು ನೋಡ್ಬೋದು ನೀವು ಇಲ್ಲಿ ಲೈಟಾಗಿ. ಒಂದೊಂದು ಎಲೆ ಅಷ್ಟು ಕ್ಲಿಯರ್ ಆಗಿದ್ದಾವೆ, ಬಟ್ ಮೈನರಾಗಿ ನಮಗೆ ಕಾಣ್ತಾ ಇದೆ. ಹಾಗಾಗಿ ನಾವು ಸ್ವಲ್ಪ ಫಂಗಿಸೈಡ್ನ ಸ್ಪ್ರೇ ಮಾಡ್ಕೊತಾ ಇದ್ದೀವಿ. ನೆಸಿಟಿ ಏನಿಲ್ಲ ಮಾಡ್ಕೊಳ್ಳೋದು, ಬಟ್ ಇರಲಿ ಅಂತ ಮುಂಜಾಗ್ರತೆ ಕ್ರಮವಾಗಿ ನಾವು ಸ್ಪ್ರೇ ಮಾಡ್ಕೊತಾ ಇದ್ದೀವಿ. ಆಮೇಲೆ ಅದ್ರ ಜೊತೆಗೆ ನಮಗೆ ಹೂಜಿಗಳ ಕಾಟ, ನಿಮಗೆ ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಫ್ಲೇ ಟ್ರ್ಯಾಪ್ಸ್, ಫ್ರೂಟ್ ಫ್ಲೇ ಜಾಸ್ತಿ ಆಗುತ್ತೆ ಇವಾಗ. ಫ್ರೂಟ್ ಸೆಟ್ ಆಗೋ ಸಮಯ ಅದು 45 ದಿವಸಕ್ಕೆ. ನಮ್ಮ ಕಾಯಿ ತೋರಿಸಿದೆ ನಿಮಗೆ, ಕಾಯಿ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ. ಇದು ನೋಡ್ಬೇಕು ವೀಕ್ಷಕರೇ, ಸ್ವಲ್ಪ ಸಿಲಿಂಡರ್ ರೋಗ ಇದೆ, ಫಂಗಿಸೈಡ್ ಲೈಟಾಗಿ ಸಿಲಿಂಡರ್ ರೋಗ ಇರೋದ್ರಿಂದ ನಾವು ಸ್ಪ್ರೇ ಮಾಡ್ಕೊತಾ ಇದ್ದೀವಿ. ಕಾಯಿನ ತೋರಿಸ್ತೀನಿ ವೀಕ್ಷಕರೇ. ಫಸ್ಟ್ ಮಿಶ್ರಣ ಮಾಡೋದು ನೋಡ್ಕೊಂಬಿಡೋಣ, ಏನೇನು ಹಾಕ್ತಾಯಿದ್ದೀವಿ ಅಂತಂದು. ಇದು ಬಂದುಬಿಟ್ಟು ಮ್ಯಾಂಕೋಜಬ್ ವೀಕ್ಷಕರೇ. ಇದು ಇವತ್ತೇನು M45 ಅಂತ ಬರುತ್ತೆ. ಇದು ಫಂಗಿಸೈಡೆ. ಆಮೇಲೆ ಇದು ಸ್ಟಾರ್ತೇನ್ ಅಸೆಪೇಟ್ ನೋಡ್ಬೋದು. ಇದು ಎಕ್ಸ್ಪೈರಿ ಡೇಟ್. ಇದು ರೇಟ್ ಬಂದುಬಿಟ್ಟು 757 ರೂಪಾಯಿ ಇದೆ ವೀಕ್ಷಕರೇ. ಇದು ನಾವು ಆಲ್ರೆಡಿ ಒಂದು ಪ್ರೀವಿಯಸ್ ಸ್ಪ್ರೇದಲ್ಲಿ ಇದನ್ನು ಯೂಸ್ ಮಾಡ್ಕೊಂಡಿದ್ವಿ. ಇದು ಇನ್ಸೆಕ್ಟಿಸೈಡ್, ಇದು ಸ್ಟಾರ್ತೇನ್ ಅಂತಂದು ಅಸೆಪೇಟ್ ಅಂತಂದು. ಇದು ಫಂಗಿಸೈಡ್, ಇದು ಮ್ಯಾಂಕೋಜಬ್ ಅಂತಂದು. ಇದು ಎಷ್ಟಿದೆ, ಅರ್ಧ kgಗೆ 315 ರೂಪಾಯಿ ವೀಕ್ಷಕರೇ. ಇದು ನೋಡ್ಬೋದು 315. ಎಕ್ಸ್ಪೈರಿ ಡೇಟ್ ಅಂತ ನೋಡ್ಕೊಂಬಿಡೋಣ, 2026. ಓಕೆ. ಆಮೇಲೆ ನಾವು ಚಿಲೆಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಒಂದು ಹಾಕ್ತೀವಿ ವೀಕ್ಷಕರೇ. ಅದು ಎಲ್ಲಿತ್ತದು, ಲಿಕ್ವಿಡ್ ವೀಕ್ಷಕರೇ. ಇದು ಚಿಲೆಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲಿಕ್ವಿಡ್. ಇದು ಯಾಕಂದ್ರೆ ಆಲ್ರೆಡಿ ನಾವು ನೋಡ್ಬೋದು, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರಲ್ಲಿ ಕೊಟ್ಟುಬಿಟ್ಟಿದ್ದೀವಿ ನಾವು ಆಲ್ಮೋಸ್ಟ್ ಅಲ್ಲೆಲ್ಲ. ನೈಟ್ರೋಜನ್, ಫಾಸ್ಫರಸ್ ಎಲ್ಲ ಕೊಟ್ಟಿದ್ದೀವಿ. ಇದು ಇನ್ಸೆಕ್ಟಿಸೈಡ್ ವೀಕ್ಷಕರೇ. ಅದು ಪೆಂಡಾಲ್ ಪ್ಲಸ್ ಅಂತ ಬರುತ್ತೆ, ಪೆಂಥೋಯಿಟ್ 45 ಅಂತ ಬರುತ್ತೆ. ಕಂಟೆಂಟ್ ಇದೆ ಇದರಲ್ಲಿ, ಇನ್ಸೆಕ್ಟಿಸೈಡ್. ಇದು ಇದರ ರೇಟ್ ಎಷ್ಟಿದೆ ನೋಡೋಣ ವೀಕ್ಷಕರೇ. ಇಲ್ಲಿದೆ ನೋಡಿ. ಸ್ವಲ್ಪ ಬಿಸಿಲು ಇದೆ, ಹಾಗಾಗಿ ಕ್ಲಿಯರ್ ಕಾಣ್ತಾಯಿಲ್ಲ. ಓಕೆ. ಇದು ಎಕ್ಸ್ಪೈರಿ ಡೇಟ್ ಬಂದು 26 ವೀಕ್ಷಕರೇ. ಇದು 820 ರೂಪಾಯಿ ಇದೆ. ಇದು 500 ml, ಅರ್ಧ ಲೀಟ್ರಿಗೆ 820 ರೂಪಾಯಿ ವೀಕ್ಷಕರೇ. ಇದು ಪೆಂಡಲ್ ಅಂತಂದು. ಇದು ಹೂಜಿಗಳಕ್ಕಂತ ನೋಡ್ತಾ ಇದ್ದೀವಿ ನಾವು, ಫ್ರೂಟ್ ಫ್ಲೈ ಕಂಟ್ರೋಲ್ ಮಾಡೋಕ್ಕಂತಲೇ ಈ ಸ್ಪ್ರೇ ನೋಡ್ತಾ ಇದ್ದೀವಿ ನಾವು ವೀಕ್ಷಕರೇ. ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಇದು ಎಷ್ಟಿದೆ ರೈಟ್, ಇದು 2020. ಓಕೆ, 2027 ಎಕ್ಸ್ಪೈರಿ ಡೇಟ್ ಆಗುತ್ತೆ. ಇದೊಂದು ಸ್ಪ್ರೇ ಜೊತೆ ಕೊಟ್ಕೊಂಬಿಡೋಣ ಅಂತ ನಾವು ಮೇಲೆ. ಯಾಕಂದರೆ ಈಗ ಫ್ರೂಟ್ ಸೆಟ್ ಆಗ್ತಾಯಿದೆಲ್ಲ, ಹಂಗಾಗಿ 3 ಕಂಟೆಂಟ್ ಹಾಕ್ಕೊಂಡಿದ್ದೀವಿ ವೀಕ್ಷಕರು. ಮ್ಯಾಂಕೋಜಬ್ ಮತ್ತು ಸ್ಟಾರ್ತೇನ್, ಆಮೇಲೆ ಇದು ಚಿಲೆಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಆಮೇಲೆ ಇದು ಪೆಂಡಲ್ ಪ್ಲಸ್ ಅಂತಂದು. ಎಲ್ಲ 1/2 ಲೀಟ್ರ್ ಇವೆಲ್ಲ. ಇದು ಸ್ಟಾರ್ತೇನ್ ಬಂದ್ಬಿಟ್ಟು ಅರ್ಧ kg, ಪೌಡ್ರ್ ಏನಿದ್ದಾವೆ ಎಲ್ಲ ಅರ್ಧ kg ಇದ್ದಾವೆ. ಈ ಲಿಕ್ವಿಡ್ ಬಂದ್ಬಿಟ್ಟು ಇದು 1/2 ಲೀಟ್ರ್, ಇದು 1/2 ಲೀಟ್ರ್, ಟೋಟಲ್ 3 ಎಕರೆ. ಸಾರಿ ವೀಕ್ಷಕರು, ಇದು 1 ಲೀಟ್ರ್. ಇದು ಚಿಲೆಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ 1 ಲೀಟ್ರ್. ಇದು 1/2 ಲೀಟ್ರ್. ಇದು ಆಲ್ಮೋಸ್ಟ್ ಅಲ್ಲಿ ಒಂದು 25 ಕ್ಯಾನ್ಗೆ ಆಗುತ್ತೆ ವೀಕ್ಷಕರೇ. 20 ಲೀಟ್ರ್ ಕ್ಯಾನ್ ಇದು, ಸ್ಪ್ರೇ ಕ್ಯಾನ್. 25 ಲೀಟ್ರ್ ಕ್ಯಾನ್ಗೆ ಹಾಕ್ಕೊತೀವಿ ನಾವೆಲ್ಲ, ಎಷ್ಟೆಲ್ಲ ಕಾಂಪೋಸಿಷನ್ ನೋಡ್ಬೋದು. ಇದು 45-46 ದಿವಸದ ಬೆಳೆ. ಇದು ಈ ಥರ ಬಂದಿದೆ. ಇದು 1 ಲೀಟ್ರಿಗೆ 1 ml ಹಾಕ್ಕೊಂತೀವಿ ವೀಕ್ಷಕರೇ. ಇದನ್ನು ಪೆಂಡಲ್ ಪ್ಲಸ್ ಏನಿದೆಲ್ಲ ಹೂಜಿಗಳಕ್ಕೆ, ಫ್ಲೈ ಟ್ರ್ಯಾಪ್ ಕಂಟ್ರೋಲ್ಗೆ 1 ಲೀಟ್ರಿಗೆ 1 ml ಇದು ಕಂಟೆಂಟ್ ಹಾಕ್ಕೊಳೋದು ನಾವು. ಯಾಕಂದರೆ ಇಲ್ಲಿ ಇದು ಬಂದುಬಿಟ್ಟು 2 ml. 1 ಲೀಟ್ರಿಗೆ 2 ml. ಇದು 1 ಲೀಟ್ರಿಗೆ 2 ml ಹಾಕ್ಕೊಂತೀವಿ ವೀಕ್ಷಕರೇ. ಚಿಲೆಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಫರ್ಟಿಲೈಸರ್ ಇದು ಸ್ಪ್ರೇ ಮಾಡ್ಕೊತೀವಿ. ಇದು ಪೌಡ್ರ್ ಬಂದುಬಿಟ್ಟು 1 kg ಇದೆ. 1 kg ಅಂದರೆ ನಾವು 2 ಮಿಲಿಗ್ರಾಮ್ ಹಾಕ್ಕೊತೀವಿ ವೀಕ್ಷಕರು ಪೌಡ್ರನ್ನ. ಸ್ಮೆಲ್ ಸಿಕ್ಕಾಪಟ್ಟೆ ಸ್ಮೆಲ್ ಇದೆ ವೀಕ್ಷಕರು. ಇದು ನೋಡ್ಬೋದು ನೀವು. ನಾವೆಲ್ಲ ಬಕೆಟಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಮೆಜರ್ಮೆಂಟ್ ಕ್ಯಾಪ್ ಇರುತ್ತೆ, ಅದರಿಂದ ನಾವು ಒಂದೊಂದು 1 ಲೀಟ್ರಿಗೆ 20 ಲೀಟ್ರಿಗೆ ನಾವು 1 ಲೀಟ್ರ್ ಇದನ್ನು ಹಾಕ್ಕೊಂಬಿಡ್ತೀವಿ ವೀಕ್ಷಕರೆಲ್ಲ ಸೇರಿ. ನಾವು ಮಿಶ್ರಣ ಮಾಡ್ಕೊಂಬಿಡ್ತೀವಿ ಒಟ್ಟಿಗೆ. ಸ್ವಲ್ಪ ಮಾಡ್ಕೊಳಕ್ಕಾಗಲ್ಲ ಅಂತ ಒಮ್ಮೆಗೆ ಮಾಡ್ಕೊಂಬಿಡ್ತೀವಿ ನಾವು.
ಅಂದರೆ ಇದು ಲಾಸ್ಟ್ ಸ್ಪ್ರೇ ಆಗುತ್ತೆ ವೀಕ್ಷಕರ. ಸ್ವಲ್ಪ ನಮ್ಗೆ ಲೈಟಾಗಿ ಶಿಲೀಂಧ್ರ ರೋಗ ಅಬ್ಸರ್ವ್ ಆಗಿದ್ದರಿಂದ ನಾವು ಇದನ್ನು ಸ್ಪ್ರೇ ಮಾಡ್ತಾಯಿದ್ವಿ, ಇಲ್ಲಾಂದ್ರೆ ನಾವು ಸ್ಪ್ರೇ ಮಾಡ್ತಾಯಿದ್ದಿಲ್ಲ, ಮಾಡೋ ಅವಶ್ಯಕತೆ ಇರಲಿಲ್ಲ. ಫ್ರೂಟ್ ಬೇರೆ ಸೆಟ್ ಆಗ್ತಿದೆ, ಹಾಗಾಗಿ ನಾವು ಸ್ವಲ್ಪ ಹೂಜಿಗಳ ಕಂಟ್ರೋಲ್ ಮಾಡೋಕ್ಕಂತ ಅದನ್ನೊಂದು ಸ್ಪ್ರೇ ತೊಗೊಂಬಂದು ಅದ್ರ ಜೊತೆಗೆ ಇದನ್ನು ಒಂದು ಸಾರಿ ಕೊಟ್ಬಿಡೋಣ ಅಂತಂದು. ಅನ್ನೆಸೆಸರಿ ಸ್ಪ್ರೇ ಯಾವುದು ಕೊಟ್ಟಿಲ್ಲ ವೀಕ್ಷಕರೇ. ನಾವು ಸುಮ್ಮನೆ ಕೊಡೋದ್ರಿಂದ ನಾವು ವೇಸ್ಟ್, ನಮ್ಗೆ ದುಡ್ಡು ವೇಸ್ಟ್. ಆಮೇಲೆ ಅನ್ನೆಸೆಸರಿ ನಾವು ಸ್ಪ್ರೇ ಮಾಡೋದ್ರಿಂದ ಕೆಮಿಕಲ್ ಕಂಪೋಸಿಷನ್ ಜಾಸ್ತಿ ಆಗಿಬಿಡುತ್ತೆ. ನೆಸೆಸಿಟಿ ಇದ್ದರೆ ಮಾತ್ರ ನಾವು ಸ್ಪ್ರೇ ಮಾಡ್ಕೋಬೇಕು. ಒಂದು ಹಾಫ್ ಲೀಟ್ರ್ ಹಾಕೊಂಡ್ಬಿಡ್ತೀವಿ ವೀಕ್ಷಕರು ನಾವು 20 ಲೀಟ್ರ್ ಕ್ಯಾನ್ಗೆ. ಮಿಶ್ರಣ ಮಾಡಿರೋದು ಹಾಕ್ಕೊತ ಇದ್ವಿ ವೀಕ್ಷಕರು. ಇದು ಮೇ ಬಿ ಹಾಫ್ ಲೀಟ್ರ್ ಇರೋದಲ್ಲ, ಹಾಫ್ ಲೀಟ್ರ್ ಮೆಜರ್ಮೆಂಟ್ ವೀಕ್ಷಕ. ಹಾಫ್ ಲೀಟ್ರ್ ಮಿಶ್ರಣ ಹಾಕ್ಕೊಂಡ್ಬಿಡ್ತೀವಿ ನಾವು ಇದಕ್ಕೆ 20 ಲೀಟ್ರ್ ವಾಟರ್ಗೆ. ಇದು ಪೆಂಡಲ್ ಇನ್ಸೆಕ್ಟಿಸೈಡ್ ಏನಿದೆ ನೋಡಿದ್ದು, ಇದನ್ನು ನಾವು ಸಪ್ರೇಟ್ ಹಾಕ್ಕೊತೀವಿ. ಅಷ್ಟು ಮೆಜರ್ಮೆಂಟ್ 20 ml. ಕಾಯಿ 46 ಡೇಸ್ ಕ್ರಾಪ್ ಇದೆ. ಇಲ್ಲಿ ನೋಡಿ, ಮೊದಲನೇ ಫಸ್ಟ್ ಸೆಟ್ ಆಗಿರೋ ಕಾಯಿ ವೀಕ್ಷಕರ. ಒಂದು 250 ಗ್ರಾಮ್ ಬರ್ಬೋದು ಅನಿಸುತ್ತೆ ಇದು ಕಾಯಿ. ಈ ಥರ ಇದೆ ನೋಡಿ. ಟ್ರಾಪ್ಸ್ ನೋಡ್ಬೋದು, ಇನ್ಸೆಕ್ಟ್ ಸ್ಟಿಕ್ಕಿ ಪ್ಯಾಡ್ಸ್ ಹಾಕಿದ್ದೀವಿ, ಅಲ್ಲೆಲ್ಲ ಕಾಣ್ತಿದ್ದಾವೆ. ಎಷ್ಟು ಹಾಕಿದರೂ ಹುಳ ಕಂಟ್ರೋಲ್ ಮಾಡೋಕ್ಕಾಗಲ್ಲ ವೀಕ್ಷಕರ. ಹುಜಿ ಹುಳ ಸ್ಟೇಜ್, ಯಾಕಂದ್ರೆ ಫ್ರೂಟ್ ಸೆಟ್ ಆಗೋ ಸ್ಟೇಜಲ್ಲೇ ಬಂದುಬಿಡುತ್ತೆ ಅದು. ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಬರುತ್ತೆ ಹುಳು ಅಂತಂದ್ರೆ. ಅದು ಬಂದುಬಿಟ್ಟು ಕುಕ್ಕಿಬಿಟ್ಟು ಅಲ್ಲಿ ಮೊಟ್ಟೆಯನ್ನು ಇಟ್ಟುಬಿಟ್ಟು ಮೊಟ್ಟೆ ಅದರಲ್ಲಿ ಹಾಕೋಗ್ಬಿಡುತ್ತೆ. ಅದು ಮೊಟ್ಟೆ ಹುಳ ಆದಮೇಲೆ ಪೂರ ಹಣ್ಣನ್ನೇ ಕೆಡಿಸ್ಬಿಡ್ತೇವೆ ವೀಕ್ಷಕರ. ಅದು ಹಣ್ಣು ತಿಂದು ಇಡೀ ದೊಡ್ಡ ಹಣ್ಣನ್ನೇ ಲಾಸ್ ಆಗಿಬಿಡುತ್ತೆ. ಸೆಟ್ ಆಗ್ತದೆ ಕಾಯಿ.